ನೀವು ಶಾಂತವಾಗಿದ್ದೀರಾ ಅಂದ್ರೆ ಈ ಲೋಕಕ್ಕೆ ನೀವು ಸೋತಿದ್ದೀನಿ ಅಂತ ಅರ್ಥ. ನೀವು ಮೌನವಾಗಿದ್ದೀರಾ ಅಂದ್ರೆ ನೀವು ದುರ್ಬಲರು ಅಂತ ಅರ್ಥ. ಹೌದಾ? ನೋಡಿ, ಪಾತ್ರೆಯಲ್ಲಿ ನೀರು ತುಂಬಿದಾಗ ಅದು ಸದ್ದು ಮಾಡಲ್ಲ, ಆದ್ರೆ ಅರ್ಧ ತುಂಬಿರೋ ಪಾತ್ರೆ ಜಾಸ್ತಿ ಸದ್ದು ಮಾಡುತ್ತೆ. ಈ ಜಗತ್ತಿನಲ್ಲಿ ಯಾರು ಜಾಸ್ತಿ ಕಿರ್ಚಾಡ್ತಾರೋ ಅವರೆಲ್ಲ ಶಕ್ತಿವಂತರಲ್ಲ. ನಿಜವಾದ ಶಕ್ತಿ ಇರೋದು ಆಳವಾದ ಮೌನದಲ್ಲಿ. ಜನ ನಿಮ್ಮನ್ನ ಬಳಸ್ಕೊಳ್ತಿದ್ದಾರೆ ಅಂದ್ರೆ, ನಿಮ್ಮನ್ನ ನೋಡಿ ನಗ್ತಿದ್ದಾರೆ ಅಂದ್ರೆ ಅದರ ಅರ್ಥ ನೀವು ಸೋತಿದ್ದೀರಿ ಅಂತಲ್ಲ, ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಅಂತ ಅರ್ಥ. ಇವತ್ತು ನಾವು ಮಾತಾಡೋಣ ನಿಮ್ಮ ಮೌಲ್ಯವನ್ನ ಬೇರೆಯವರು ನಿರ್ಧರಿಸೋದನ್ನ ನಿಲ್ಲಿಸೋದು ಹೇಗೆ ಅಂತ. ಜೀವನ ಅನ್ನೋದು ಎಲ್ಲರಿಗೂ ಒಂದೇ ತರಹ ಇರಲ್ಲ. ಕೆಲವರಿಗೆ ಅದೃಷ್ಟದ ಬಾಗಿಲು ಸುಲಭವಾಗಿ ತೆರೆಯುತ್ತೆ, ಇನ್ನು ಕೆಲವರು ಪ್ರತಿ ಹೆಜ್ಜೆಗೂ ರಕ್ತ ಸುರಿಸಬೇಕಾಗುತ್ತೆ. ನೀವು ಎರಡನೇ ಗುಂಪಿಗೆ ಸೇರಿದವರಾಗಿದ್ರೆ ನೀವು ಅದೃಷ್ಟವಂತರು. ಯಾಕಂದ್ರೆ ಕಷ್ಟಪಟ್ಟು ಬೆಳೆದವನಿಗಿರುವ ಗತ್ತು ಕೂತು ತಿಂದವನಿಗಿರಲ್ಲ. ನಿಮ್ಮನ್ನ ಯಾರಾದರೂ ಕಡೆಗಣಿಸಿದ್ದಾರಾ? ನಿಮ್ಮ ಕನಸುಗಳನ್ನ ಕೇಳಿ ಇದರಿಂದ ಏನೂ ಆಗಲ್ಲ ಅಂತ ಹಾಸ್ಯ ಮಾಡಿದ್ದಾರಾ? ಅದಕ್ಕೆ ಉತ್ತರ ಕೊಡಕ್ಕೆ ಹೋಗಬೇಡಿ. ವಾದ ಮಾಡೋದು ಶಕ್ತಿಯ ವ್ಯರ್ಥ. ಆ ಅವಮಾನವನ್ನೇ ಇಂಧನ ಮಾಡಿಕೊಳ್ಳಿ. ಬೆಂಕಿ ಹೊತ್ತಿದಾಗ ಮಾತ್ರ ಇಂಜಿನ್ ವೇಗವಾಗಿ ಓಡೋದು. ನಿಮ್ಮ ಮನಸ್ಸಿನ ಒಳಗಿರೋ ಆ ಅವಮಾನದ ಬೆಂಕಿ ನಿಮ್ಮ ಸಾಧನೆಯ ವೇಗವನ್ನ ಹೆಚ್ಚಿಸಲಿ. ಜೀವನದಲ್ಲಿ ಗೆಲ್ಲಬೇಕು ಅಂದ್ರೆ 3 ಸೂತ್ರಗಳನ್ನ ನೆನಪಿಟ್ಕೊಳ್ಳಿ. ಮಾತು ಕಡಿಮೆ, ಕೆಲಸ ಜಾಸ್ತಿ. ಜಗತ್ತಿಗೆ ನಿಮ್ಮ ಪ್ಲಾನ್ ಹೇಳಬೇಡಿ, ರಿಸಲ್ಟ್ ತೋರಿಸಿ. ತೋರಿಕೆ ಕಡಿಮೆ, ಫಲಿತಾಂಶ ಜಾಸ್ತಿ. ಬ್ರ್ಯಾಂಡೆಡ್ ಬಟ್ಟೆ ಹಾಕೋದ್ರಿಂದ ಗೌರವ ಬರಲ್ಲ, ನಿಮ್ಮ ವ್ಯಕ್ತಿತ್ವ ಬ್ರ್ಯಾಂಡ್ ಆಗಿರಬೇಕು. ಆತ್ಮಗೌರವ ಬಿಡಬೇಡಿ, ಎಲ್ಲರನ್ನೂ ಮೆಚ್ಚಿಸೋ ಪ್ರಯತ್ನ ಮಾಡಬೇಡಿ. ನೀವು ಎಲ್ಲರನ್ನೂ ಖುಷಿಪಡಿಸೋಕೆ ಐಸ್ ಕ್ರೀಮ್ ಅಲ್ಲ, ನೀವು ಒಬ್ಬ ವ್ಯಕ್ತಿ. ನಿಮ್ಮ ಮೌಲ್ಯ ನಿಮಗೆ ಗೊತ್ತಿರಲಿ. ನೆನಪಿಡಿ, 4 ಜನರ ಮುಂದೆ ಜೋರಾಗಿ ಕಿರುಚೋದು ಪೌರುಷ ಅಲ್ಲ, ಸರಿಯಾದ ಸಮಯದಲ್ಲಿ ಮೌನವಾಗಿರೋದು ಮತ್ತು ಸರಿಯಾದ ಸಮಯದಲ್ಲಿ ಸಾಧಿಸಿ ತೋರಿಸೋದು ನಿಜವಾದ ಗೌರವ. ಈ ಕ್ಷಣದಿಂದಲೇ ನಿಮ್ಮ ದಿನಚರಿ ಬದಲಿಸಿ, ನಿಮ್ಮ ಸ್ನೇಹ ವಲಯ ಬದಲಿಸಿ, ನಿಮ್ಮ ಸಮಯವನ್ನ ನಿಮ್ಮ ಕನಸಿಗಾಗಿ ಮೀಸಲಿಡಿ. ಇವತ್ತು ನಿಮ್ಮನ್ನ ನೋಡಿ ನಕ್ಕವರು, ನಿಮ್ಮ ಬಗ್ಗೆ ಮಾತನಾಡಿದವರು ಒಂದು ದಿನ ನಿಮ್ಮ ಹೆಸರನ್ನ ಕೇಳಿ ಎದ್ದು ನಿಲ್ಲಬೇಕು. ಅಂದು ನೀವು ಯಾವುದಕ್ಕೂ ವಿವರಣೆ ಕೊಡುವ ಅಗತ್ಯ ಇರಲ್ಲ. ನಿಮ್ಮ ಯಶಸ್ಸು ಅಷ್ಟು ದೊಡ್ಡದಾಗಿ ಸದ್ದು ಮಾಡುತ್ತೆ. ಜೀವನದಲ್ಲಿ ನಿಧಾನವಾಗಿ ನಡೆಯುವುದು ತಪ್ಪಲ್ಲ, ಆದರೆ ನಿಲ್ಲುವುದು ದೊಡ್ಡ ತಪ್ಪು. ಹೇಳಿ, ನಿಮ್ಮೊಳಗಿನ ಆ ಶಕ್ತಿಶಾಲಿ ವ್ಯಕ್ತಿಯನ್ನ ಎಬ್ಬಿಸಿ. ಇವತ್ತು ಜಗತ್ತು ನಿಮ್ಮನ್ನ ಗುರುತಿಸದೇ ಇರಬಹುದು, ಆದರೆ ಒಂದು ದಿನ ಈ ಜಗತ್ತು ನಿಮ್ಮ ಹೆಸರನ್ನ ಗೌರವದಿಂದ ಉಚ್ಚರಿಸಲೇಬೇಕು. ಆ ದಿನಕ್ಕಾಗಿ ಇಂದೇ ಕೆಲಸ ಶುರು ಮಾಡಿ. ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.